ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಒಂದು 10 ನಿಮಿಷದ ವಿಡಿಯೋ ಹಾಕಿದ್ದೀನಿ. ವಿಡಿಯೋ ಜಾಸ್ತಿ ಮಾಡ್ಕೊಂಡಿರಲಿಲ್ಲ. ಈ ವಿಡಿಯೋ ಬಂದುಬಿಟ್ಟು ನಾನು ಹುಷಾರಿಲ್ದಿರಲ್ವ ಆವಾಗ ಮಾಡಿಟ್ಟಿರೋ ವಿಡಿಯೋ ನೋಡ್ಬೋದು. ನನಗೆ ತುಂಬಾ ತಲೆ ಸುತ್ತ ಬಂದು ಹುಷಾರಿಲ್ದಿರುವಾಗ ನನ್ನ ಮಗ ನಮ್ಮ ಮನೆಯವರು ಇಬ್ಬರು ಸೇರಿಬಿಟ್ಟು ನೀರು ಹಾಕ್ಕೊಟ್ಟಿದ್ದಾರೆ. ಬಾಗಿಲಲ್ಲಿ ಒಂದು ಹೂವು ಕೂಡ ತೆಗೆದಿಲ್ಲ, ಆ ಥರ ನೀರು ಹಾಕ್ಕೊಟ್ಟಿದ್ದಾರೆ ನೋಡ್ಬೋದು. ಹಾಗೆ ರಂಗೋಲಿ ಕೂಡ ಹೋಗಿರಲ್ಲ, ಕಪ್ಪು ಕಲರ್ ಟೈಲ್ಸ್ ಇದೆಲ್ಲ ಅದ್ರ ಮೇಲೆ ರಂಗೋಲಿ ಕೂಡ ಹೋಗಿರಲ್ಲ, ಅಲ್ಲೆಲ್ಲೇ ಹಾಗೆ ಇರ್ತೈತೆ, ಆ ಥರ ನೀರು ಹಾಕ್ಕೊಡ್ತಾರೆ. ಕೆಲಸ ಮತ್ತೆ ನಾನು ಬಂದು ಕೈ ಹಾಕಬೇಕು. ಕೈ ಹಾಕ್ತಲ್ಲಿ ಎಂಥ ಕೆಲಸನೂ ಆಗೋಲ್ಲ. ಹಾಗೆ ನಮ್ಮ ಮಗ ಎಲ್ಲ ನೀರು ಹಾಕ್ಬಿಟ್ಟು ಪಾಪ ಶೂನೆಲ್ಲ ವಾಶ್ ಮಾಡ್ಕೊತಾ ಇದ್ದ. ನೀರು ಹಾಕ್ಬಿಟ್ಟು ಹಸಿ ಐತಲ್ಲ ಅಂತೇಳ್ಬಿಟ್ಟು. ಹಾಗೆ ಹೂವೆಲ್ಲ ಎಷ್ಟು ಚೆನ್ನಾಗಿಬಿಟ್ಟಿತ್ತು. ಇದು ದಾಸವಾಳ ಹೂವೆಲ್ಲ ಬಂದುಬಿಟ್ಟು ಏನಾಗಿದೆ, ಮುಖತ್ರ ಎಲ್ಲ ಹುಳ, ಎಂಥ ಅದು ಹುಳ ಆಗ್ತಾಯಿದೆ. ಅದಕ್ಕೆ ಔಷಧಿ ತೊಗೊಂಬಂದು ಎಲ್ಲ ಸ್ಪ್ರೇ ಮಾಡಬೇಕು. ಯಾವಾಗ ತೊಗೊಂಬರೋಕ್ಕಾಗುತ್ತೋ ಗೊತ್ತಿಲ್ಲ. ಹಾಗೆ ಹೂವೆಲ್ಲ ಬಿಟ್ಟಿತ್ತು, ನೋಡ್ಕೊತ ಬಂದು ಏನೋ ಒಂದು ಸ್ವಲ್ಪ ಏನೋ ತಲೆ ಸುತ್ತಿತ್ತು, ಅಷ್ಟೊಂದೆಲ್ಲ ಹೋಗಿರಲಿಲ್ಲ. ಆದರೂ ಗಿಡದಲ್ಲಿ ಹೂ ನೋಡೋಕ್ಕೆ ಮನಸ್ಸೇ ಬರ್ತಾ ಇರಲಿಲ್ಲ. ಹೇಗೋ ಒಂದು ಸಣ್ಣದು ರಂಗೋಲಿ ಹಾಕಿ ಮತ್ತು ನಾನು ಬಾಗಿಲೆಲ್ಲ ತೊಳ್ಕೊಂಬಿಟ್ಟು ರಂಗೋಲಿ ಹಾಕಿದೆ. ನನ್ನ ಮಗ ಕೂತ್ಕೊಂಡು ಉಜ್ತಾ ಇದ್ದ, ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತಾ ಇತ್ತು. ಅಷ್ಟು ಕೂತ್ಕೊಂಡು ಉಜ್ತಾ ಇದ್ದೆ. ಹೇಳಿದೆ ಸ್ಟೂಲ್ ಹಾಕೊಂಡು ಕೆಳಗಡೆ ಕೂತ್ಕೊ ಅಂತ ಹೇಳ್ಬಿಟ್ಟು, ಅಷ್ಟೊತ್ತು ಕೂತ್ಕೊತಿಯಲ್ಲ ಕಾಲು ನೋವು ಗೊತ್ತಲ್ವ ಅಂತೇಳ್ಬಿಟ್ಟು ಸ್ಟೂಲ್ನ ತಮ್ಮ ತಂದು ಕೊಟ್ಟ. ಕೂತ್ಕೊಂಡು ಮತ್ತೆ ಶೂ ಎಲ್ಲ ವಾಶ್ ಮಾಡ್ಕೊತಾ ಇದ್ದ. ಇದು ಬಂದುಬಿಟ್ಟು ನೋಡ್ಬೋದು ದಾಸವಾಳದು, ಪಿಂಕ್ ಕಲರ್ ದಾಸವಾಳದು ಎಷ್ಟು ಚೆನ್ನಾಗಿಬಿಟ್ಟೈತಿ. ಇದೇನಿಲ್ಲ ಅಂದರೆ ಒಂದು 7 ಸುತ್ತು ಇರ್ಬೋದೇನಪ್ಪ, ಅಷ್ಟೊಂದು ಕೌಂಟ್ ಮಾಡಿಲ್ಲ. ಒಂದು 7 ಸುತ್ತು 5 ಸುತ್ತು ಇರ್ಬೋದು ಪಿಂಕ್ ಕಲರ್ ದಾಸವಾಳ. ಹಾಗೆ ನಾನು ಚಿಕ್ಕದು ಬಂದುಬಿಟ್ಟು ದಾಸವಾಳ ಕಿತ್ಕೊಂಬಂದು ಇನ್ನೊಂದು ಅವನೊಂದು ನಾನೊಂದು 2 ಕಿತ್ಕೊಂಡೆ. ಅಮ್ಮ ಇಲ್ಲ ಹಾಗಂತೇಳಿ ನಮ್ಮ ಚಿಕ್ಕ ಮಗ ತಂದು ಕೊಡ್ತು. ನಾನಿವಾಗ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಯಾವ ರೀತಿ ಸಬ್ಬಕ್ಕಿ ಪಾಯಸ ಮಾಡೋದಂತ ತೋರಿಸ್ಕೊಡ್ತೀನಿ. ಯಾರೆಲ್ಲಿಗೆ ಬರೋಲ್ಲ ನೋಡಿಬಿಟ್ಟು ಮಾಡ್ಕೊಳ್ಳಿ. ಹೇಗೆ ಬಂದಿರುತ್ತೆ ಕಮೆಂಟ್ ಮಾಡಿ. ಚಿಕ್ಕ ಮಗ ಬಂದುಬಿಟ್ಟು ಮದುವೆ ಮನೆಯಲ್ಲಿ ಒಂದು ಸರಿ ಫಂಕ್ಷನಿಗೆ ಹೋಗಿದ್ವಲ್ವ, ಪಾಯಸ ನೋಡ್ಬಿಟ್ಟು ಅಮ್ಮ ಪಾಯಸ ಮಾಡಿಕೊಡು ಅಂತ ಪದೇ ಕೇಳ್ತಾ ಇತ್ತು. ನನಗೂ ಹುಷಾರಿಲ್ದಿರೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಪಾಯಸ ಮಾಡಿಕೊಡು ಅಂತ ಹೇಳ್ಬಿಟ್ಟು, ಇದು ನೈಲಾನ್ ಸಬ್ಬಕ್ಕಿ ಅಂತ ಹೇಳ್ತಾರೆ. ಮಾಮೂಲಿ ನಾರ್ಮಲ್ ಬಿಳಿ ಸಬ್ಬಕ್ಕಿನೂ ಬರುತ್ತೆ. ಈ ಸಬ್ಬಕ್ಕಿ ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇದನ್ನೇನಿಲ್ಲ, ಒಂದು ಲೋಟ ಅಷ್ಟು ತೊಗೊಂಡಿನಿ, ಒಂದು ಬೌಲ್ ಅಷ್ಟು ಬೇಕಾದಷ್ಟು ಆಗುತ್ತೆ. ಅದನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೊಳ್ಕೊಂಡಿನಿ. ಏನು ಕಸ ಎಲ್ಲ ಏನಿರಲ್ಲ, ಜಸ್ಟ್ ಹಾಗೆ ಸ್ವಲ್ಪ ತೊಳಿಬೇಕು. ನೆನೆಸೋದು ಉರಿಯೋದಲ್ಲಿ ಏನೂ ಬೇಡ. ಹಾಗೆ ಬಿಸಿ ನೀರು ಕಾಯಕ್ಕಿಟ್ಟಿದ್ನಲ್ಲ, ಆ ಬಿಸಿ ನೀರಿಗೆ ಸೇರಿಸ್ಕೊಂಡು ಅದನ್ನ ಸಪ್ರೇಟಾಗಿ ಬೇಯಕ್ಕಿಟ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ನಾನು ಬೆಲ್ಲ 2 ಉಂಡೆಯಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದಿಷ್ಟನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಕರಗ್ಸೋಕೆ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಬೆಲ್ಲ ಹಾಕೋದ್ರಿಂದ, ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಈ ಸಕ್ಕರೆ ಹಾಕಿ ಮಾಡೋದಕ್ಕಿಂತ ಇದು ಒಂಥರ ಚೆನ್ನಾಗಿರುತ್ತೆ. ಸಕ್ಕರೆದು ಚೆನ್ನಾಗಿರುತ್ತೆ ಟೇಸ್ಟು, ಇದು ಚೆನ್ನಾಗಿರುತ್ತೆ ಬೆಲ್ಲದ್ದು ಕೂಡ. ಬೆಲ್ಲದ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಸಬ್ಬಕ್ಕಿ. ಈ ಬಿಳಿ ಕಲರ್ ಸಬ್ಬಕ್ಕಿ ಬರುತ್ತಲ್ಲ, ಅದು ಸ್ವಲ್ಪ ಮಾಡೋದು ತುಂಬ ಕಷ್ಟ ಅನಿಸುತ್ತೆ ಕೆಲವರಿಗೆಲ್ಲ. ಕರಗೋಗ್ಬಿಡುತ್ತೆ. ಇದು ಆ ಥರ ಅಲ್ಲ, ಕರಗೋದಿಲ್ಲ, ಹಾಗೇ ಇರುತ್ತೆ. ನೋಡ್ಬೋದು ಇವಾಗೆಲ್ಲ ಎಷ್ಟು ಚೆನ್ನಾಗಿ ದಪ್ಪ ಆಗಿದೆ. ಇದು ಬೆಂದಿದೆ ಅಂತ ಯಾವ ಥರ ಗೊತ್ತಾಗುತ್ತೆ ಅಂದರೆ, ನಮ್ಮ ಮುಟ್ಟಕ್ಕೆ ಹೋದ್ರೆ ಕೈ ಸಿಗೋಲ್ಲ ಅದು. ಆದರೆ ಮಧ್ಯದಲ್ಲಿ ವೈಟ್ ಕಾಣಿಸ್ತಾ ಇದ್ರೆ ಅದಿನ್ನೂ ಬೆಂದಿಲ್ಲ ಅಂತ. ಫುಲ್ಲು ನೀರು ಥರ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಇದು ನೀರು ಕಲರ್ ಕಾಣಿಸ್ತಾ ಇದ್ದರೆ ಮಧ್ಯದಲ್ಲಿ ವೈಟ್ ಇಲ್ಲ ಅಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ. ನೀವಾಗ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನಿವಾಗ ಇಳಿಸ್ಬಿಟ್ಟು ಹಾಗೇನೋ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ. ಇದೆಲ್ಲ ರೆಡಿಯಾಗೋಷ್ಟರಲ್ಲಿ ಅದು ನೀರು ಬಿಸಿ ಇರುತ್ತಲ್ವ, ಅದು ಇನ್ನೂ ಸ್ವಲ್ಪ ನೀರೆಲ್ಲ ಕುಡ್ಕೊಂಡು ಮತ್ತೆ ಸ್ವಲ್ಪ ದಪ್ಪ ಆಗುತ್ತೆ, ಚೆನ್ನಾಗಾಗುತ್ತೆ. ಈ ಬೆಲ್ಲೆಲ್ಲ ಕರಗಿಸಿದ್ದಾಯಿತು. ನಾನಿಲ್ಲಿ ಪಕ್ಕದಲ್ಲೇ ಹಾಲು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಾಗಲೇ ತುಂಬ ಆಲ್ರೆಡಿ ಕಾದಿದೆ, ಚೆನ್ನಾಗಿರೋ ಹಾಲು ಕಾದಿರೋದು, ಗಟ್ಟಿಗಾಗಿದೆ, ಕೆನೆಲ್ಲ ಬಿಡ್ಕೊತ ಬರುತ್ತೆ. ಹಾಗೆ ಸ್ವಲ್ಪ ಮುಚ್ಚಿದ್ರೆಲ್ಲ ಹಾಲು ಉಕ್ಕೋಗ್ಬಿಡುತ್ತೆ. ಸ್ವಲ್ಪ ಸುಮ್ಮನೆ ಹಾಗೆ ಮಾಡಿಬಿಟ್ಟು ಅರ್ಧ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಕುದಿಯೋಕೆ ಇಟ್ಟಿದ್ದೀನಿ. ಇದು ಹಾಲೆಲ್ಲ ಚೆನ್ನಾಗಿ ಕುದ್ದು ಕೆನೆಲ್ಲ ಬರುತ್ತಲ್ವ, ಸ್ವಲ್ಪ ಲೈಟಾಗಿ ಕುದ್ದಿದೆ ಅಂತಂದು ಇವಾಗ ನಾನು ಕಸ್ಟರ್ಡ್ ಪೌಡ್ರನ್ನ ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಕಸ್ಟರ್ಡ್ ಪೌಡರ್ ಇಲ್ಲಾಂದರೆ ಕಾರ್ನ್ಫ್ಲೋರ್ ಇರುತ್ತಲ್ಲ, ಆ ಕಾರ್ನ್ಫ್ಲೋರು ಮತ್ತು ಸ್ವಲ್ಪ ಅರಿಶಿನ ಪುಡಿ, ಚಿಟಿಕೆಯಷ್ಟು ಅರಿಶಿನ ಪುಡಿ, ಹಾಗೆ ವೆನಿಲಾ ಎಸೆನ್ಸ್ ಇರುತ್ತಲ್ಲ, ಅದೆಷ್ಟನ್ನು ಹಾಕಿದರೆ ಇದಕ್ಕೆ ಕಸ್ಟರ್ಡ್ ಪೌಡರ್ ಥರನೇ ಫ್ಲೇವರ್ ಬರುತ್ತೆ, ಗಟ್ಟಿಯಾಗುತ್ತೆ. ಅವರು ಇದನ್ನೇ ಹಾಕಿ ಮಾಡಿರ್ತಾರೆ, ಬೇರೆ ಏನೂ ಇರಲ್ಲ. ವೆನಿಲಾ ಎಸೆನ್ಸ್ ಏನಾದ್ರು ಇದ್ದರೆ ಕೇಸರಿ ಬಾತಿಗೆ, ಕೇಕಿಗೆಲ್ಲ ತರಿಸಿಟ್ಕೊಂಡಿರ್ತೀರಲ್ವ, ಅದಿದ್ದರೆ ಹಾಕಿ. ಇದು ಇಲ್ಲ ಅಂದರೆ ಚುಟ್ಕಿಯಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ ಸಾಕು, ಏನು ಬೇಡ. ಅದು ಇಲ್ಲ ಅಂದರೆ ಸ್ವಲ್ಪ ಬಾದಾಮ್ ಪೌಡ್ರ್ ಬರುತ್ತಲ್ಲ, ಅದನ್ನು ಹಾಕ್ಕೊಳ್ಳಿ, ಅದು ಚೆನ್ನಾಗಿ ಬರುತ್ತೆ. ನೋಡ್ಬೋದು ನಾನಿವಾಗ ಬೇಯಿಸಿಡ್ಕೊಂಡಿದ್ನಲ್ಲ ಸಬ್ಬಕ್ಕಿ, ಅದನ್ನು ಕುದೀತಿರೋ ಹಾಲಿಗೆ ಸೇರಿಸ್ಕೊಂಡಿದ್ದು ನೋಡ್ಬೋದು. ಇದು ಫುಲ್ ಆಗಿತ್ತು. ನನ್ನ ಹತ್ರ ಇರೋ ಸ್ಟೀಲ್ ಬಾಣಲೆದು ಚಿಕ್ಕದು ಒಂದೇ, ಪರವಾಗಿಲ್ಲ ಎಷ್ಟರಲ್ಲಿ ಆಗುತ್ತಂತ ಅದರಲ್ಲೇ ಮಾಡ್ತಾಯಿದ್ದೆ. ನೋಡ್ಬೋದು ಇವಾಗ ಇದು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟು ಗೋಡಂಬಿ ಫ್ರೈ ಒಂದು ಅರ್ಧ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕ್ಕೊಬೇಕು. ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡ್ರೆ ದ್ರಾಕ್ಷಿ ಬೇಗ ಬ್ಲಾಕ್ ಆಗಿಬಿಡುತ್ತೆ, ಗೋಡಂಬಿ ಬೆಂದಿರಲ್ಲ. ಹಾಗಾಗಿ ಇದೆಷ್ಟು ಆದ ತಕ್ಷಣ ನಾನು ಮತ್ತು ಕರಗಿಸಿಟ್ಕೊಂಡಿದ್ನಲ್ವ ಆ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಇದೇನು ಗೊತ್ತಾ, ಬೆಲ್ಲ ಇದೇನು ಕುದಿ ಬರುತ್ತಲ್ವ, ಆಫ್ ಹೊಡ್ಕೊಂಬಿಡ್ಬೇಕು, ತುಂಬ ಹೊತ್ತು ಬಿಟ್ಕೊಬಾರ್ದು, ಇಲ್ಲ ಸೀದೋಗ್ಬಿಡುತ್ತೆ. ಸರಿ ಸೀದೋಗಲ್ಲ, ಹೊಡೆದೋಗ್ಬಿಡುತ್ತೆ. ನಾನು ಇದಕ್ಕೆ ಬರೀ ಏಲಕ್ಕಿ ಪುಡಿ ಸೇರಿಸ್ಕೊತಾ ಇದ್ದೀನಿ. ಬರೀ ಏಲಕ್ಕಿ, ಶುಂಠಿ ಎಲ್ಲ ಹಾಕ್ಕೊಂಡಿಲ್ಲ, ಏಲಕ್ಕಿ ಪುಡಿ ಸೇರಿಸ್ಕೊತಾ ಇದ್ದೀನಿ.
ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊತೀನಿ ನೋಡಿ. ಇವಾಗ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕಿದ್ದೀನಲ್ವ, ಇವಾಗ ಸ್ಟವ್ನ ಆಫ್ ಮಾಡ್ಕೊಬೇಕು. ಹಾಗೆ ಕುದಿ ಬರಲಿ ಅಂತ ಬಿಟ್ಟರೆ ಇದೆಲ್ಲ ಒಡೆದೋಗ್ಬಿಡ್ತೈತೆ ನೋಡಿ. ನಾನು ಆಫ್ ಮಾಡಿಕೊಂಡು ಇವಾಗ ಮಿಕ್ಸ್ ಮಾಡ್ಕೊತೀನಿ, ಸಾಕಾಗುತ್ತೆ. ಇಲ್ಲಾಂದರೆ ಹಾಲು ಗಟ್ಟಿ ಇದೆಯಲ್ವ, ಹಾಗಾಗಿ ಒಡೆದೋಗುತ್ತೆ. ಹಾಲು ನೀರು ಥರ ಇದ್ದರೆ ಇಲ್ಲ ಸ್ವಲ್ಪ ನೀರಲ್ಲಿ ಏನಾದ್ರು ಪಾಯಸ ಮಾಡಿದರೆ ಬೆಲ್ಲ ಹಾಕಿದರೆ ಒಡೆದೋಗಲ್ಲ. ಇದು ಗಟ್ಟಿನ ಮಾಡಿರ್ತೀವಲ್ವ ನಾವು, ಹಾಲು ಚೆನ್ನಾಗಿ ಟೇಸ್ಟ್ ಬರಲಿ, ತಿಕ್ನೆಸ್ಸ ಬರಲಿ ಅಂತ, ಹಾಗಾಗಿ ಒಡೆದೋಗುತ್ತೆ ಬೆಲ್ಲ ಹಾಕಿರೋದ್ರಿಂದ. ಸ್ಟವ್ನ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಕುದ್ದಿರುತ್ತಲ್ಲೋ ಆಲ್ರೆಡಿ ಬೆಲ್ಲ, ಹಸಿ ಸ್ಮೆಲ್ಲೆಲ್ಲ ಏನೂ ಇರಲ್ಲ, ನೀಟಾಗೆಲ್ಲ ಹೋಗಿರುತ್ತೆ. ಸ್ಟವ್ ಆಫ್ ಮಾಡ್ಕೊಂಡು ಆ ಕಡೆಯಿಂದ ಈ ಕಡೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರೆಡಿ ಆಯಿತು ಸಬ್ಬಕ್ಕಿ ಪಾಯಸ. ಸೂಪರಾಗಿತ್ತು. ನೀವು ಬೇಕಾದರೆ ಬಾದಾಮ್ ಪೌಡ್ರ್ ಇರ್ತಲ್ಲ ಅದನ್ನು ಹಾಕ್ಕೊಬೋದು, ಯಾವ್ದಾದ್ರು ಒಂದು ಫ್ಲೇವರಿಗೆ ಹಾಕ್ಕೊಬೋದು. ಏನಿಲ್ಲ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಸಾಕಾಗುತ್ತೆ. ಚುಟ್ಕಿ ಬೆಲ್ಲ ಹಾಕ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ, ಅಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ದರೆ ಮತ್ತೊಂದು ಸರಿ ಮಾಡ್ಕೊಬೇಕು ಅನ್ನಿಸ್ತು. ತುಂಬ ಸಿಂಪಲಾಗಿ ಬೇಗ ಕೂಡ ಮಾಡ್ಕೊಬೋದು, ತುಂಬ ಟೇಸ್ಟಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಹಾಗೆ ತರಕಾರಿ ಎಲ್ಲ ತೊಗೊಂಬಂದಿದ್ರಲ್ವ, ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಎತ್ತು ಬಿಡಿಸ್ಕೊಟ್ರು. ನನಗೆ ಈ ಥರದ್ದೆಲ್ಲ ಕೆಲಸ, ಪಾಯಸ ಅದು ಇದು ಮಾಡೋಕ್ಕೆ ಹೋದೆ ಅಂದರೆ ಕೆಲಸ ಜಾಸ್ತಿ ಆಗಿಬಿಡುತ್ತೆ, ನನಗೆ ಮಾಡೋಕ್ಕೆ ಟೈಮ್ ಇರೋಲ್ಲ, ಟೈಮು ಇದಾಗ್ಬಿಡುತ್ತೆ. ಹಾಗಾಗಿ ಅವರು ಸ್ವಲ್ಪ ಎಲ್ಲ ತರಕಾರಿ ಎಲ್ಲ ಬಿಡಿಸ್ಕೊಟ್ರು. ಹಾಗೆ ಪಪ್ಪಾಯ ಹಣ್ಣು ತೊಗೊಂಡ್ರು, ನಾಟಿ ಪಪ್ಪಾಯ ಹಣ್ಣು ತುಂಬ ಚೆನ್ನಾಗಿತ್ತು, ಬೀಜ ಕೂಡ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಪಪ್ಪಾಯ ಹಣ್ಣು, ಸ್ವೀಟಾಗಿತ್ತು. ಅದು ಕೂಡ ತಿಂದ್ಕೊಂಡು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ ತೊಗೊಂಬರೋಣ ಅಂತ ಬಂದೆ. ನನಗೆ ಹುಷಾರಿಲ್ದಿರೋದ್ರಿಂದ ಸುಮ್ಮನೆ ಮೆಡಿಷನ್ ಎಲ್ಲ ತೊಗೊಳೋಕ್ಕಿಂತ ಸ್ವಲ್ಪ ಡ್ರೈ ಫ್ರೂಟ್ ಎಲ್ಲ ಪುಡಿ ಮಾಡಿ ಹಾಲಲ್ಲಿ ಹಾಕೊಂಡು ಕುಡಿಯೋದ್ರಿಂದ ನಮಗೆ ಅದೇ ಪ್ರೋಟೀನು. ಸುಮ್ಮನೆ ಅವರು ಡ್ರೈ ಫ್ರೂಟಿಂದೇ ನನಗೆ ಪೌಡರ್ ಕೊಟ್ಟಿರೋದು ಹಾಸ್ಪಿಟ್ಲಲ್ಲಿ, ಅದಕ್ಕೆ ನಾವೇ ಯಾಕೆ ಮನೇಲಿ ತಂದು ಮಾಡ್ಕೊಬಾರ್ದಲ್ವ, ನಮಗೆ ಬೇಕಾಗಿರೋದೆಲ್ಲ ಸೇರಿಸ್ಬಿಟ್ಟು ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನು ತೊಗೊಳ್ಳೋಣ ಅಂತೇಳ್ಬಿಟ್ಟು ತೊಗೊಳೋಕ್ಕಂತ ಬಂದಿದ್ದೆ. ಸ್ವಲ್ಪ ತೊಗೊಂಡೆ, ಬಾದಾಮಿ ಮತ್ತು ದ್ರಾಕ್ಷಿ, ಉತ್ತತ್ತಿ ಎಲ್ಲ ಏನೇನು ಬೇಕು ಅಂತ ನೋಡಿ ತೊಗೊಂಡೆ. ಒಂದೊಂದು ಕಡೆ ಎಲ್ಲ ಕಡೆನೂ ಒಂದೊಂದು ಐಟಮ್ ಸಿಗೋಲ್ಲ, ಹಾಗೆ ಇರುತ್ತೆ, ಸಿಗೋದಿಲ್ಲ. ಬೇರೆ ಕಡೆ ಹೋಗೋಣ ಅಂತೇಳ್ಬಿಟ್ಟು ಮತ್ತೆ ಇನ್ನೊಂದು ಕಡೆ ಇತ್ತು. ಇದು ಸಂಡೇ ಆಗಿರೋದ್ರಿಂದ ಜನ ಕಡಿಮೆ ಇದ್ದರು. ರೋಡಲ್ಲೆಲ್ಲ ಎಷ್ಟು ಚೆನ್ನಾಗಿತ್ತು ನೋಡೋಕ್ಕೆ ಅಂದರೆ ಏನಪ್ಪ ನಮ್ಮೂರು ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಸೈಲೆಂಟಾಗಿತ್ತು. ಅಲ್ಲಿಂದ ಮೋರ್ಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಸ್ವಲ್ಪ ಊಟ ಡಬ್ಬಿನೂ ಬೇಕಿತ್ತು. ನೋಡೋಣ 2 ಸ್ಟೆಪ್ಪು ಸಿಗುತ್ತಾ ಅಂತ. ಅಲ್ಲೆಲ್ಲ ಫುಲ್ಲು ಸ್ಟಾಕ್ ಇತ್ತು, ಅಂದರೆ ಓಲೋಲಿರೋದಿತ್ತು ಸ್ಟಾಕು. ಅಂದರೆ ಈ ಥರದ್ದು ಹೋಲಿತ್ತು. ಪ್ಲಾಸ್ಟಿಕ್ದೆಲ್ಲ ನೋಡಿದ್ರೆ ತುಂಬ ಸ್ಟಾಕ್ ಹಳೇದಿತ್ತು, ಡಬ್ಬಿಗಳೆಲ್ಲ ಬೇಕಿತ್ತು ಅಂತ ನೋಡಿದೆ. ಆಮೇಲೆ ಬಿಟ್ಟರೆ 3 ಸ್ಟೆಪ್ಪಿಂದಿತ್ತು. ನನಗೆ 3 ಸ್ಟೆಪ್ಪಿಂದೆಲ್ಲ ಬೇಕಾಗಿರಲಿಲ್ಲ, ಹಾಗಾಗಿ ನೋಡಿದೆ. ಪರವಾಗಿಲ್ಲ ಚೆನ್ನಾಗಿದ್ದು, ನನಗೆ ಅದೆಲ್ಲ ಬೇಡ, ಇಲ್ಲಿ ಸಿಗಲಿಲ್ಲ. ಹಾಗಾಗಿ ಅಲ್ಲಿ ಕೂಡ ನೋಡಿಕೊಂಡು ಮತ್ತೆ ನೆಕ್ಸ್ಟು ಕಲ್ಲು ಬೇಕಿತ್ತು ಕುಟ್ಟೋದು. ನಮ್ಮ ಮನೇಲಿದೆ ಕಲ್ಲು ಕುಟ್ಟೋದು, ಅಂದರೆ ಅದು ಗ್ಯಾಪ್ ಜಾಸ್ತಿ ಇಲ್ಲ, ಮಧ್ಯೆ ಹೋಲಿದೆಯಲ್ಲ ಅದು ಚಿಕ್ಕದಾಗಿದೆ. ಸ್ವಲ್ಪ ದೊಡ್ಡದಿದ್ದರೆ ಚೆನ್ನಾಗಿ, ನನಗೆ ಜಾಸ್ತಿ ಚಟ್ನಿಗಳೆಲ್ಲ ಮಾಡ್ಕೊತಾ ಇರ್ತೀನಲ್ವ, ಅದಕ್ಕೆ ಬೇಕು ಚಟ್ನಿ ಅದರಲ್ಲಿ ಕುಟ್ಟೋಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಇರೋ ಅಡುಗೆ ಮನೆಯಲ್ಲಿ ಕಲ್ಲು ಇಲ್ಲಿಂದನೇ ತೊಗೊಂಡೋಗಿದ್ದು. ನಾನು ರುಬ್ಬಬೇಕು ಅಂತಲೇ ಸ್ವಲ್ಪ ದೊಡ್ಡ ತೊಗೊಂಡೋಗಿದ್ದೆ. ಅದು ನೋಡಿದ್ರೆ ಸ್ವಲ್ಪ ನುಚ್ಚು ಥರ ಬರುತ್ತೆ, ಕಲ್ಲೆಲ್ಲ ಮಿಕ್ಸ್ ಇರುತ್ತೆ. ಅದಕ್ಕೆ ಅಕ್ಕಿ ಮತ್ತು ಎಲ್ಲ ಹಾಕಿ ರುಬ್ಬಿ ಎಲ್ಲ ಚೆನ್ನಾಗಿ ಸುಮಾರು ಸರಿ ತೊಳೆದು ಕ್ಲೀನ್ ಮಾಡಿ ಒಂದು ಸರಿ ಮೂಲಂಗಿ ಅಂತಾರಲ್ಲ ಅದನ್ನು ಮಾಡ್ಕೊಂಡಿದ್ದೆ. ಆದರೂ ಅದರಲ್ಲಿ ಕಲ್ಲು ಥರ ಕಟ ಅನ್ನೋ ಥರ ಆಯಿತು. ಆವತ್ತಿಂದ ಮತ್ತೆ ನಾನು ರುಬ್ಬಕ್ಕೆ ಹೋಗಲಿಲ್ಲ. ಎಷ್ಟು ಕ್ಲೀನ್ ಮಾಡಿದ್ರು ಅದು ಹೋಗ್ತಾನೆ ಇಲ್ಲ. ಯಾಕಾದರೂ ತೊಗೊಂಡಪ್ಪ, ಚಿಕ್ಕ ತೊಗೊಬೇಕಿತ್ತು ಅಂತ ಬೇಜಾರಾಯಿತು. ನೋಡೋಣ ಅದಕ್ಕೆ ತೊಗೊಳಂತ ಬಂದೆ, ಅಲ್ಲೂ ಸಿಗಲಿಲ್ಲ. ತುಂಬ ರಫ್ ಇರೋ ಕಲ್ಲಿತ್ತು. ಅದು ನಾವು ಯಾವಾಗ ನೈಸ್ ಮಾಡಲಿ, ಅದನ್ನ ಬೇಡ, ಇನ್ನೂ ಸ್ವಲ್ಪ ನೈಸ್ ಇರೋದು ಬೇಕು ಅಂತೇಳಿ ಹಾಗೆ ಬಂದ್ವಿ. ಅಲ್ಲಿಂದ ಮಾವಿನ ಹಣ್ಣು ಸೀಸನ್ನು ಲಾಸ್ಟ್ ಅಲ್ವಾ, ಅದನ್ನು ತೊಗೊಂಡೋಗ್ಬಿಡೋಣ ಅಂತೇಳಿ ಮಾವಿನ ಹಣ್ಣು ತೊಗೊಂಡು, ಹಾಗೆ ಒಂದೆಲ್ಗ ಸೊಪ್ಪು ಬೇಕಿತ್ತು ನಮಗೆ. ಅಲ್ಲಿ ನಮಗೆ ಪರಿಚಯದವ್ರ ಹತ್ರ ಇತ್ತು, ಅಲ್ಲಿ ಹೋಗಿ ಇಸ್ಕೊಂಡು ತೊಗೊಂಬಂದೆ. ಮನೇಲಿ ಹಾಕ್ಬಿಡೋಣ ಒಂದೆಲ್ಗ. ಅದು ನಾನು ನೆಲದಲ್ಲಿ ಹಾಕಿದ್ದೆ, ತುಂಬ ಹರಡ್ಕೊಂಬಿಟ್ಟಿತ್ತು. ನಾನು ಈ ಮನೆಯಲ್ಲೆಲ್ಲ ಹಾಕಿದ್ದೆ. ಅದೇನಾಯಿತು, ಹುಳ ಎಲ್ಲ ಬಂದು ಸೇರ್ಕೊಂಬಿಟ್ರೆ ಗೊತ್ತಾಗಲ್ಲ, ಹೂವೆಲ್ಲ ಕಿತ್ಕೊಬೇಕಾರೆ ಅಂತ ನಾನೇ ಬೇಸಿಗೆ ಬಂದಾಗ ಫುಲ್ ನೀರು ಹಾಕ್ತೇನೆ ಡ್ರೈ ಮಾಡಿ ಬೇರೆಲ್ಲ ಕಿತ್ತು ಸಮೇತ ತೆಗ್ದಾಕ್ತೀವಿ. ಇವಾಗ ಅಲ್ಲೆಲ್ಲೂ ಹುಡ್ತಾ ಇಲ್ಲ. ಅದಕ್ಕೆ ಪಾಟಲ್ಲಿ ಹಾಕಿದ್ರೆ ಅಷ್ಟೊಂದು ಹರಡ್ಕೊಳೋದಿಲ್ಲ, ಒಂದು ಪಾಟಲ್ಲಿ ಬರುತ್ತೆ ಸಾಕು ಅಂತೇಳ್ಬಿಟ್ಟು ಪಾಟಲ್ಲಿ ಹಾಕಿದ್ದೀನಿ. ನೋಡಬೇಕು ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ. ಹಾಗೆ ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹಲಸಿನ ಬೀಜ ಇತ್ತಲ್ವ, ಅದನ್ನು ಸ್ವಲ್ಪ ಬೀಜನೆಲ್ಲ ಎತ್ತಿಡೋಣ ಕುಟ್ಕೊಂಡು ಅಂತ ಎಲ್ಲ ಕೆಲಸ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮಗ ನೋಡ್ಬೋದು ಜಿಮ್ ಮಾಡ್ತಾ ಇದ್ದಾನೆ. ಎಂತ ಮಾಡೋದು ಇವನಿಗೆ, ಊಟ ಮಾಡೋದಿಲ್ಲ ಸರಿಯಾಗಿ. ಬರೀ ಏನಾದರೂ ಒಂದು ಹಣ್ಣು ತಿಂದ, ಬಿಸ್ಕೆಟಿನ ಬ್ರೆಡ್ಡು ತಿಂದ ಅಂದರೆ ಅವನಿಗೆ ಊಟ ಅಲ್ಲಿಗೆ ಸರಿ ಹೋಗ್ಬಿಡುತ್ತೆ. ಮಕ್ಕಳು ಊಟನೇ ಮಾಡೋದಿಲ್ಲ. ಏನಾದರೂ ಕೊಡದೇ ಆಗಿರೋಣ ಅಂದ್ಕೊಂಡ್ರೆ ಹೊಟ್ಟೆ ಹಸಿವು ಕೊಡಿ ಅಂತ ಕೇಳ್ತಾನೆ, ಕೊಟ್ಟರೆ ಊಟನೇ ಮಾಡೋದಿಲ್ಲ. ಈ ಥರ ನೋಡ್ಬೋದು. ಅಮ್ಮ ನಾನು ಜಿಮ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಲ್ಲೆಲ್ಲ ಈಗ ಎತ್ತಿ ತೋರಿಸ್ತಾ ಇದ್ದ. ಈ ಕಲ್ಲು ಹೊಡೆದಾಕ್ಬಿಟ್ಟೆ ನಮ್ಮ ದೊಡ್ಡ ಮಗ. ಕಬ್ಬೆಲ್ಲ ಕುಟ್ಟಕ್ಕೆ ಚಾಕುನಿಂದ ಸಂಕ್ರಾಂತಿ ಹಬ್ಬದಲ್ಲ ಕಬ್ಬೆಲ್ಲ ತರ್ತೀವಲ್ಲ ತಿನ್ನೋಕ್ಕಿಂತ ಹೋಗಿ ಕಲ್ಲು ಅದೆಷ್ಟು ಚೆನ್ನಾಗಿತ್ತು. ಅದನ್ನು
ಕುಟ್ಬೇಕಾದ್ರೆ ಅರ್ಧಕ್ಕೆ ಕಟ್ ಮಾಡಿಬಿಟ್ಟೆ ನಮ್ಮ ದೊಡ್ಡ ಮಗ. ಅದಕ್ಕೆ ನಾನು ಕುಟ್ಟಿನಿ ತರಕ್ಕೆ ಹೋಗಿದ್ದೆ. ಕುಟ್ಟಿ ಸಿಗಲೇ ಇಲ್ಲ. ನೋಡ್ಬೇಕು ಇನ್ನೊಂದು ಸರಿ ಎಲ್ಲಾದರೂ ಸಿಕ್ಕರೆ ತೊಗೊಬೇಕು. ಹಾಗೆ ನಾವು ಕೂಡ ಕ್ವಾಟ್ಲೆ ಕಿಚನ್ ಬರ್ತಾಯಿತ್ತಲ್ಲ, ಹಾಗೆ ನೋಡ್ಕೊತ ಹಲಸಿನ ಬೀಜ ಸಿಪ್ಪೆನೆಲ್ಲ ಎತ್ತಿಟ್ಟು ಹಾಗೆ ಕಡಲೆಕಾಯಿ ತೊಗೊಂಬಂದಿದ್ದೆ. ಅದನ್ನು ಎಲ್ಲ ಕ್ಲೀನ್ ಮಾಡಿ ಮಣ್ಣಲ್ಲಿರುತ್ತಲ್ವ ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಗಾಳಿಗೆ ಆರಿಬಿಟ್ಟು ಎತ್ತಿಟ್ಟರೆ ಯಾವಾಗ ಬೇಕು ಅವಾಗ ತಿನ್ಬೋದು ಅಂತ ಹೇಳ್ಬಿಟ್ಟು ತೊಳೆದು ಎತ್ತಿಟ್ಟಿದ್ದೆ. ಇವತ್ತಿನ ಸಿಂಪಲ್ಲಾಗಿರೋ ವೀಡಿಯೋ ಇಷ್ಟ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.